ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋದಲ್ಲಿ ನೋಡಿದಾಗ ಒಬ್ಬೊಬ್ರು ಒಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಕಿಚ್ಚ ಸರ್ ಕೇಳಿದ್ರು, ಈ 6 ಜನದಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀರಾ, ಯಾರು ಹೊರಗಡೆ ಹೋಗ್ಬೋದು ಅಂತ ಕೇಳಿದಾಗ ಕಾವ್ಯ ಅಂತಾರೆ ಇಟ್ಸ್ ಮೈ ಸೆಲ್ಫ್ ಅಂತ. ಅದೇ ರೀತಿಯಾಗಿ ನಮ್ಮ ಧನುಷ್ ಅಂತಾರೆ ಮುಂದೆ ಆಡ್ಬೇಕು ಬಟ್ ಗೊತ್ತಿಲ್ಲ ಸರ್ ಏನಾಗುತ್ತೆ ಅಂತ. ಗಿಲ್ಲಿ ಹೇಳ್ದಾಗ ತುಂಬಾ ಬೇಜಾರು ಆಯ್ತು. ಏನಂತ ಗೊತ್ತಾ, ಗಿಲ್ಲಿ ಅವ್ರು ಹೇಳ್ತಾರೆ ಸರ್ ಗೆಲುವು ಅನ್ನೋದು ನಾನು ಹಣೆ ಬರ್ದಲ್ಲಿ ಬರ್ದೇ ಇಲ್ವಾ ಅಂತೆಲ್ಲ ಹೇಳ್ತಾರೆ. ರಘು ಅವ್ರ ಅಂತಾರೆ ಸಖತ್ತಾಗಿ ಆಡಿನ ಸರ್, ಕಷ್ಟಪಟ್ಟಿದ್ದೀನಿ, ಇಲ್ಲಿಂದ ಈ ಟೈಮಲ್ಲಿ ಈಗ ಹೊರಗಡೆ ಹೋಗ್ಬೇಕಂದ್ರೆ ತುಂಬಾ ಬೇಜಾರಾಗುತ್ತಂತ. ಇನ್ನು ಅಶ್ವಿನಿ ಗೌಡ ಅಂತ ಗೊತ್ತಿರುತ್ತೆ, ಸ್ವಲ್ಪ ಲ್ಯಾಗ್ ಮಾಡಿ ಮಾತಾಡ್ತಾರೆ. ಏನಂತಂದ್ರೆ ಈ ಮನೆಗೆ ನಾನು ಅರ್ಪಣೆ ಮಾಡಿದೀನಿ, ತುಂಬಾ ಜೀವಿಸಿದೀನಿ ಅಂತ ಏನೇನೋ ಎಲ್ಲ ಹೇಳ್ತಾರೆ. ಲ್ಯಾಗ್ ಮಾಡೋದು ಸ್ಟಾರ್ಟಿಂಗ್ ಇಂದ ಗೊತ್ತಿರೋ ವಿಷಯನ ಅಶ್ವಿನ್ ಮೇಡಮ್ ಅವ್ರದ್ದು ಆ ರೀತಿಯಾಗಿ ಹೇಳ್ತಾರೆ. ಮತ್ತೆ ಈ ಬಿಗ್ ಬಾಸ್ ಮನೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ಧನುಷ್ ಗೌಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ. ಆದ್ರೆ ಈಗ ಸೆಕೆಂಡ್ ಪ್ಲೇಸ್ ಅಲ್ಲಿ ಎಲಿಮಿನೇಟ್ ಆಗಿರೋದು ಯಾರು ಹೋಗಿರ್ಬೋದು? ಪ್ರೋಮೋ ನೋಡಿದಾಗ ಏನ್ ಅನಿಸ್ತಾ ಇದೆ, ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು, ಫೋರ್ತ್ ಪ್ಲೇಸ್ ಅಲ್ಲಿ ಯಾರು ಬರ್ತಾರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಶೇಷವಾಗಿ ನಿನ್ನೆ ವೋಟಿಂಗ್ ರಿಸಲ್ಟ್ ಹೇಳಿದಾಗ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ, ಇಂತಾರೆ ಹೋಗ್ತಾರೆ, ಇಂತಾರೆ ವಿನ್ನರ್ ಆಗ್ತಾರೆ, ಇಂತಾರೆ ರನ್ನರ್ ಆಗ್ತಾರೆ ಅಂತ. ಅದೇ ರೀತಿಯಾಗಿ ಫಸ್ಟ್ ಅಲ್ಲಿ ಧನುಷ್ ಅವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಈಗ ಸೆಕೆಂಡ್ ಬಂದ್ಬಿಟ್ಟು ಫಿಫ್ತ್ ಪ್ಲೇಸ್ ಅಲ್ಲಿ 5ನೇ ಸ್ಥಾನ ಬಂದ್ಬಿಟ್ಟು ನಮ್ಮ ರಘು ಅವರು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 4 ಜನ ಇದ್ದಾರೆ. ಆ 4 ಜನದಲ್ಲಿ 3 ಜನ ಫಿಮೇಲ್ ಕಂಟೆಸ್ಟೆಂಟ್ ಗಳು, ಈ ಒಬ್ಬ ಮಾತ್ರ ಗಿಲ್ಲಿ ಮೇಲ್ ಕಂಟೆಸ್ಟೆಂಟ್ ಗಳು ಪುರುಷರು ಅಂತ ಹೇಳ್ಬೋದು. ಈ 4 ಜನ ಇದ್ದಾರೆ. ನೆಕ್ಸ್ಟ್ ಯಾರಿಗೂ ಎಲಿಮಿನೇಟ್ ಆಗ್ತಾರೆ ಅಂತ ಕೇಳೋದಾದ್ರೆ ಖಂಡಿತವೂ ನೆಕ್ಸ್ಟ್ ವೋಟಿಂಗ್ ಪ್ರಕಾರ ತಗೊಂಡ್ರೆ ಅಶ್ವಿನಿ ಗೌಡನೇ ಎಲಿಮಿನೇಟ್ ಆಗ್ಬೇಕು. ಆದ್ರೆ ನೋಡೋಣ ಏನ್ ಮಾಡ್ತಾರಂತ. ಐ ಥಿಂಕ್ ಕಾವ್ಯ ಆಗ್ಬೋದು. ನನ್ಗೆ ಯಾಕೋ ತುಂಬಾ ನಂಬಿಕೆ ಬರ್ತಾ ಇದೆ, ಈಗೀಗ ರಕ್ಷಿತ್ ಅವರು ರನ್ನರ್ ಅಪ್ ಆಗುವ ಚಾನ್ಸಸ್ ಹೈ ಇದೆ ಅಂತ. ಖಂಡಿತವಾಗ್ಲು ಗಿಲ್ಲಿ ವಿನ್ನರ್ ಆದ್ರೆ ರಕ್ಷಿತಾ ರನ್ನರ್ ಆಗ್ತಾರೆ 100% ಅಂತ ಹೇಳ್ಬೋದು. ರಕ್ಷಿತಾ ಅಂತೂ ಕೊನೆಗೂ ಫ್ಯಾನ್ಸ್ ಡಿಮ್ಯಾಂಡ್ ಗೆ ಕಲರ್ ಸರ್ ಏನೋ ಮಣ್ಣೆಣ್ಣೆ ಹಾಕಿದ್ರ ಮಣ್ಣೆಣ್ಣೆ ಕೊಟ್ರ ಅಂತೆಲ್ಲ ಅನಿಸ್ತಾ ಇದೆ. ನೋಡೋಣ ಏನಾಯ್ತು ಏನ್ ಮಾಡ್ತಾರ ಅಂತ. ಒಂದು ಕಾವ್ಯ ಆದ್ರೆ ಒಬ್ಬ ಮೇಲ್ ಕಂಟೆಸ್ಟೆಂಟ್ ಗಿಲ್ಲಿ ಮಾತ್ರ ಇದ್ರೆ 3 ಜನ ಫಿಮೇಲ್ ಕಂಟೆಸ್ಟೆಂಟ್ ಇದಾರೆ ಅಂತ ಹೇಳ್ಬೋದು. ಮತ್ತೆ ಇವರಿಬ್ರು ಹೊರಗಡೆ ಬಂದ್ಮೇಲೆ ನಿಮ್ಗೆ ಅಂತ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ